ಮಾತು ಮಾತ್ರ ನಿಜ. 5% ನೀರು ನಿಂತರೂ ಕೂಡ 5% ನಾನು ಹೇಳ್ತಿರುವಂಥದ್ದು ನಿಂತರೂ ಕೂಡ ಅಲ್ಲಿ ಜನ ಬಾಯಿ ಬಿಡ್ಕೋತಾರೆ. ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ. ಈಗಾಗಲೇ ವಿಪರೀತವಾದಂಥ ಶೆಕೆ ಶುರುವಾಗಿದೆ. ಹೌದು, ಬೇಸಿಗೆ ಶುರುವಾಗಿದೆ. ಕುಡಿಯೋಕೆ ನೀರಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಬೆಳೆಗೆ ನೀರು ಸಿಗುತ್ತಾ? ಹೌದು. ಯಾಕಂದ್ರೆ 40% ಜನ ರೈತರು ಡಿಪೆಂಡ್ ಆಗಿರುವಂಥದ್ದು ಇದೇ 3 ನದಿಗಳ ನೀರಿನ ಮೇಲೆ. 20% ಅಲ್ಲಿನ ಕೆಲಸ ಕಾರ್ಯಗಳು ಅಂದ್ರೆ ಕೆಲಸ ಸಿಕ್ಕಿರುವಂಥದ್ದು ಇದೆಯಲ್ಲ ಇದೇ ನೀರಿನ ಉತ್ಪನ್ನಗಳ ಮೇಲೆ. 30% ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತಾ ಇದೇ ನದಿಗಳು, 3 ಟ್ರಿಬ್ಯೂಟರೀಸು. ಆಮೇಲೆ ಇದಂತೂ ಪೂರ್ತಿ ಅವ್ರದ್ದು ಅಗ್ರಿಕಲ್ಚರ್ ಅಂತೂ ಪೂರ್ತಿ ನೆಲಸಮ ಆಗೋಗುತ್ತೆ. ನಿಜವಾಗ್ಲೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಆ್ಯಕ್ಚುಲಿ ಇದು ಸ್ವಲ್ಪ ತಯಾರಿ ಮಾಡ್ಕೊಂಡಿದ್ದಾರೆ ಡೆಡ್ ವಾಟರ್ ಸ್ಟೋರೇಜ್ಗೆ ಅಂತ ನಮಗೆ ಬಂದಿರೋ ಸುದ್ದಿ. ಯಾಕೆಂದರೆ ನಮ್ಮ ದೇಶ ಅವ್ರಿಗೆ ಇದನ್ನು ಪುಲ್ವಾಮಾ ಅಟ್ಯಾಕ್ ಆದಾಗಲೇ ಅವ್ರಿಗೆ ವಾರ್ನ್ ಮಾಡಿದರು, ನಾವು ನೀರು ನಿಲ್ಲಿಸ್ತೀವಿ ಅಂತ. ಈಗ ನಿಜವಾಗ್ಲೂ ನೀರು ನಿಲ್ಲಿಸಿದ್ರೆ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆ ಪಾಕಿಸ್ತಾನ ಬಾಯಿ ಬಡ್ಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನಷ್ಟು ಚರ್ಚೆ ಮಾಡ್ತೀವಿ. ಜೊತೆಗೆ ತಜ್ಞರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಗಿರೀಶ್ ಲಿಂಗಣ್ಣ ರಕ್ಷಣಾ ವಿಶ್ಲೇಷಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾತಾಡ್ತೀವಿ ಪಾಕಿಸ್ತಾನದ ಬಲಾಬಲ ಏನು ಅನ್ನುವಂಥದ್ದು, ಜೊತೆಗೆ ಪಾಕಿಸ್ತಾನಕ್ಕೆ ಬೆಂಬಲ ಎಷ್ಟರ ಮಟ್ಟಿಗಿದೆ. ಒಂದು ಸಂಗತಿ ನಾನು ಹೇಳಲೇಬೇಕು ನೋಡಿ, ಅದು ಯಾರನ್ನು ನಾವು ಬಲಿ ಕೊಡ್ತೀವಿ ಅಂತ ಅನ್ನೋದಿದೆಯಲ್ಲ ಅದರ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತಿರಬೇಕು. ಯಾಕಂದರೆ ಅಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ಏನು ಅಂದರೆ ಯಾರ್ಯಾರು ಈ ಮದ್ರಾಸದಲ್ಲಿ ಕಲ್ತು ಬಂದಿರ್ತಾರಲ್ಲ, ಈ ಧರ್ಮಬೋಧನೆ ಮಾಡ್ಕೊಂಬಂದಿರ್ತಾರಲ್ಲ, ಅವ್ರದ್ದು ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದರೆ ಭಾರತದ ವಿರುದ್ಧ ಯುದ್ಧ ಸಾರೋದು. ಅವರು ಸತ್ತರೆ ಪಾಕಿಸ್ತಾನಕ್ಕೆ ನಷ್ಟ ಇಲ್ಲ, ಆದರೆ ಅವ್ರನ್ನ ಕೊಲ್ಲಕ್ಕೆ ಹೋದಂಥ ಸಂದರ್ಭದಲ್ಲಿ ಸೈನಿಕರು ಸಾಯ್ತಾರಲ್ಲ ನಮಗೆ ದೊಡ್ಡ ನಷ್ಟ. ಅದಕ್ಕೇನು ಅಂತಾರೆ ಅವ್ರು ಹೇಳ್ತಾ ಇದ್ರು, ಯಾರ ಮೇಲೆ ನಾವು ಯಾರು ಶತ್ರುಗಳು ಯಾರು? ಪಾಕಿಸ್ತಾನನ ಅಥವಾ ಪಾಕಿಸ್ತಾನ ಕೃಪಾಪೋಷಿತ ಇವರು ಬರ್ತಾರಲ್ಲ ಇವರು ಉಗ್ರಗಾಮಿಗಳು, ಅವರ ಎರಡೂ ಕಡೆಯಿಂದ ಆಗಬೇಕು. ಈ ಕಡೆಗೆ ಉಗ್ರಗಾಮಿಗಳನ್ನು ಹೊಡಿಬೇಕು, ಪಾಕಿಸ್ತಾನದ ಬೇರಿಗೂ ಕೂಡ ಬಾಂಬ್ ಬೀಳಬೇಕು. ಇದಕ್ಕೆ ಭಾರತ ಏನು ಮಾಡ್ತಾ ಇದೆ? ಈಗಾಗಲೇ ರಾಜತಾಂತ್ರಿಕ ಯುದ್ಧ ಶುರುವಾಗಿದೆ. ಈಗ ಈ ನಿಜವಾದ ಯುದ್ಧ ಶುರುವಾಗುತ್ತಾ ನೋಡಿ. ನಮ್ಮದು ಎಂಥ ಕರ್ಮ ಅಂತ. ಯಾಕಂದರೆ ಒಂದು ಕಡೆಗೆ ಪಕ್ಕದಲ್ಲಿ ಶತ್ರು ರಾಷ್ಟ್ರ ಸೃಷ್ಟಿ ಮಾಡಿಕೊಟ್ಬಿಟ್ವಿ, ಒಂದು ಕಡೆ ನಮ್ಮನ್ನೆಲ್ಲ ಬಿಟ್ಕೊಟ್ವಿ. ನಮ್ಮದೇ ಗಾಳಿ, ನಮ್ಮದೇ ನೀರು, ನಮ್ಮದೇ ಭೂಮಿ. ಅವ್ರು ನಮ್ಮ ಮೇಲೆ ಯುದ್ಧ ಮಾಡೋಂಗಾಗ್ಬಿಟ್ರು ಅಷ್ಟರ ಮಟ್ಟಿಗೆ. ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದು ಕಡೆ ಇದೆಯಾ? ಜೊತೆಗೆ ಏನು ಅಂದರೆ ನಮ್ಮಲ್ಲಿ ಎಲ್ಲರೂ ಕೂಡ ಶಾಂತಿಯ ಪ್ರಸ್ತಾಪ ಮಾಡಿದ್ದೇ ಶಾಂತಿ ಮಂತ್ರ ಜಪಿಸಿದ್ದೇನೆ. ಯಾವುದು ಕೂಡ ಪಾಕಿಸ್ತಾನದಂಥ ಪಾಪಿ ರಾಷ್ಟ್ರಕ್ಕೆ ಅರ್ಥ ಆಗಲ್ಲ. ವಾಜಪೇಯಿಯವರು ಇಲ್ಲಿಂದ ಬಸ್ ಬಿಟ್ಟರು, ಏನಾಯಿತು? ಕಾರ್ಗಿಲ್ ಮೇಲೆ ಬಂದು ಕೂತ್ಕೊಂಡ್ರು ಅವರು, ಅಷ್ಟನ್ನೇ ಆಗಿದ್ದು. ಮೋದಿಯವರು ಮಾತಾಡಿದ್ರು, ಅವ್ರನ್ನ ಪ್ರಮಾಣ ವಚನ ಕರೆಸಿದ್ರು, ಏನಾಯಿತು? ಇವ್ರ ಮೇಲೆ ದಾಳಿ ಆಯಿತು. ಆಮೇಲೆ ಇವರು ಹೋಗಿ ಪ್ರಧಾನಮಂತ್ರಿಗೆ ಹೋಗಿ ವಿಶ್ ಮಾಡಿ ಬಂದರು, ನೀವು ಬಾಯಿ ಅಂತ. ಏನಾಯಿತು? ಏನಾಗಬೇಕೋ ಪುಲ್ವಾಮಾದಲ್ಲಿ ಏನಾಗಬೇಕು ಅದೇ ಆಯಿತು. ಇಂಥ ಸ್ಥಿತಿಗತಿಗಳು. ಹೀಗಾಗಿ ನಂಬಲಿಕ್ಕೆ ಯೋಗ್ಯವಾದಂಥ ರಾಷ್ಟ್ರ ಅಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಹೀಗಾಗಿ ಇದರ ಮನೋಭಾವನೆ ಏನಪ್ಪ ಅಂದರೆ, ಬಗ್ಗಿದರೆ ಅವರು ತಲೆ ಹಿಡಿದು ಬಿಡ್ತಾರೆ, ಎದ್ದು ನಿಂತ್ಕೊಂಡ್ರೆ ಕಾಲು ಹಿಡಿದು ಬಿಡ್ತಾರೆ. ಈಗ ಭಾರತ ಎದ್ದು ನಿಂತಿದೆ. ಈಗ ಭಾರತದ ಪ್ರಿಪರೇಷನ್ ನೋಡಿ ಒಂದು ಲೆಕ್ಕದಲ್ಲಿ ಪಾಕಿಸ್ತಾನ ನಡುಗು ಹೋಗಿದೆ. ಅವ್ರು ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ತನಕ ಏನೇ ಯುದ್ಧಗಳಾದರೂ ಕೂಡ ನೀರು ನಿಲ್ಲಿಸುವಂಥ ಪ್ರಯತ್ನ ಮಾಡಿರಲಿಲ್ಲ ನೋಡಿ ನಾವು. ಅಂತಾರಾಷ್ಟ್ರೀಯ ಮಟ್ಟದ ತನಿಖೆ ಮಾಡಿ ಅಂತ ಪಾಕಿಸ್ತಾನ ಒತ್ತಾಯ ಮಾಡ್ತಾ ಇದೆ. ನಾನೂ ಬೇಕಿದ್ರೆ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಕೈ ಮುಗಿದು ಕೇಳ್ತಾ ಇದೆ. ಇದು ಪಾಕಿಸ್ತಾನದ ದರಿದ್ರ ಮತ್ತು ದೈನೇಸಿ ಮನಸ್ಥಿತಿ. ಇದು ನಾನು ಹೇಳಿದ್ನಲ್ಲ, ಅವ್ರಿಗೆ ಈ ಥರ ಈ ನಾಲ್ಕು ಕಡೆಯಿಂದ ಬಡಿದು ಬಿಡ್ತಾರೆ ಅಂತ ಗೊತ್ತಿರಲಿಲ್ಲ. ಒಂದು ಕಡೆಗೆ ಸೇನೆ ಜಾಗೃತವಾಗಿದೆ, ಜೊತೆಗೇನು ಅಂದರೆ ಹಡಗುಗಳಿಂದ ಹಿಡಿದು ಯುದ್ಧದ ಹಡಗುಗಳಿಂದ ಹಿಡಿದು ಎಲ್ಲವೂ ಕೂಡ ಸನ್ನದ್ಧವಾಗಿ ನಿಂತಿವೆ. ಮೇಲ್ಗಡೆ ನೋಡಿದರೆ ಯುದ್ಧ ವಿಮಾನಗಳು ಆರ್ಭಟಿಸ್ತಾ ಇವೆ. ಎಲ್ಲ ರೀತಿಯಲ್ಲೂ ನಾವು ಸಕಲ ರೀತಿಯಲ್ಲಿ ಸಜ್ಜಾಗಿದ್ದೀವಿ. ಜೊತೆಗೇನು ಅಂದರೆ ಒಂದು ಮೂಲದ ಪ್ರಕಾರ ಏನಂದರೆ ಜಲಾಂತರ್ಗಾಮಿಗಳನ್ನು ಕೂಡ ಈಗಾಗಲೇ ಜಾಗೃತ ಸ್ಥಿತಿಯಲ್ಲಿ ಇಡಲಾಗಿದೆ. ಒಂದು ಅಚ್ಚರಿಯ ಸಂಗತಿ ಹೇಳ್ತೀನಿ, ಅದು ಎಲ್ಲಿದೆ ಅಂತ. ಯಾಕಂದರೆ ಸೇನೆಯಲ್ಲಿ ಕೆಲಸ ಮಾಡಿ ಬಂದಿರುವಂಥವ್ರು ತುಂಬ ಜನ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿರಲ್ಲಂತೆ ಎಲ್ಲೆಲ್ಲಿ ಕಾರ್ಯಾಚರಿಸ್ತಾ ಇದೆ ಏನು ಎತ್ತ ಅಂತ. ಅಷ್ಟರ ಮಟ್ಟಿಗೆ ಭಾರತ ಸಜ್ಜಾಗಿ ಕೂತ್ಕೊಂಡಿದೆ. ಒಂದು ಕಡೆಗೆ ನೀರು ಕಟ್ಟಾಯಿತು, ಬಾಯಿ ಬಿಡ್ಕೋಬೇಕು. ಹನಿ ಹನಿ ನೀರಿಗೂ ಕೂಡ ಪರದಾಡಬೇಕು. ಬಾಯಿ ಒಣಗ್ತಾ ಇದೆ, ಬೆಳೆನೂ ಒಣಗುತ್ತೆ, ನಾಳೆ ಹೊಟ್ಟೆಗೂ ಕಲ್ಲು ಬೀಳುತ್ತೆ ಅವರಿಗೆ ಅಂಥ ಸ್ಥಿತಿ. ಇನ್ನೊಂದು ಕಡೆಗೆ ಈ ಭಾರತ ಈ ರೀತಿ ದೊಡ್ಡ ಮಟ್ಟದ ಪ್ರಿಪ್ರೇಷನ್ ಮಾಡ್ತಿರುವಂಥದ್ದು ಇದೆಯಲ್ಲ, ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನವನ್ನು ನಡಗಿಸ್ಬಿಟ್ಟಿದೆ. ಈಗ ನೀವು ಬೇಕಿದ್ರೆ ಅಂತಾರಾಷ್ಟ್ರೀಯ ತನಿಖೆ ಮಾಡಿ, ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಸ್ಥಿತಿಗತಿಗಳು ಯಾವ ರೀತಿ ಇದೆ? ಬನ್ನಿ, ಗಿರೀಶ್ ಲಿಂಗಣ್ಣ ನಮ್ಮ ಜೊತೆಗಿದ್ದಾರೆ, ರಕ್ಷಣಾ ವಿಶ್ಲೇಷಕರು. ಗಿರೀಶ್, ಗಮನಿಸ್ತಾ ಇದ್ದೀರಿ ಏನು ನಡೀತಾ ಇದೆ ಅಂತ? ಸಾಕಷ್ಟು ಮಾತಾಡಿದ್ದೀವಿ, ಮುರಳಿಯವರ ಮಾತನ್ನು ಕೂಡ ತಾವು ಕೇಳಿದಿರಿ. ಏನು ಭಾರತದ ಹೆಜ್ಜೆ ಏನಿರ್ಬೋದು ಅಂತ ಅನಿಸುತ್ತೆ ಸರ್?
ನೋಡಿ, ಭಾರತ ಎರಡು ರೀತಿ ಆನ್ಸರ್ ಮಾಡುತ್ತೆ. ಒಂದು ಕೈನೆಟಿಕ್ ಅಂದರೆ ಕನ್ವೆನ್ಷನಲ್ ವಾರ್ ಮೂಲಕ, ಇನ್ನೊಂದು ನಾನ್ ಕೈನೆಟಿಕ್. ಈಗ ಏನು ಮಾಡ್ತಾ ಇದ್ದೀವಿ, ನೀರು ಕಟ್ ಮಾಡಿರೋದು, ಆ ಥರ ಅನೇಕ ಸ್ಯಾಂಕ್ಷನ್ಸ್ಗಳನ್ನ ಹಾಕೊಂಡು ಬರ್ತಾ ಇದ್ದೀವಿ. ಈಗ ಅಟಾರಿ ಬಾರ್ಡ್ರ್ ನಮ್ಮ ಕಡೆ ಕ್ಲೋಸ್ ಮಾಡ್ಕೊಂಡ್ವಿ, ವೀಸಾಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಇದು ನಾನ್ ಕೈನೆಟಿಕ್ ಪಾರ್ಟ್. ಈ ನಾನ್ ಕೈನೆಟಿಕ್ ಪಾರ್ಟ್ ಇಂಪ್ಲಿಮೆಂಟ್ ಆಗೋಕ್ಕೆ ಕೆಲವು ದಿವಸಗಳ ಕಾಲ ಬೇಕು. ಯಾಕಂದರೆ ಅಲ್ಲಿ ನಾವು ನೀರಿನ ಕಂಪ್ಲೀಟ್ ಸ್ಟಾಪ್ ಮಾಡೋಕ್ಕಂತೂ ಆಗಲ್ಲ. ಯಾಕಂದರೆ ನಮ್ಮ ಹತ್ರ ಇರುವ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಡೆವಲಪ್ ಮಾಡಿಲ್ಲ. ಬಟ್ ಡೆವಲಪ್ ಆಗಿರೋದು 2014 ಮೋದಿಯವರು ಬಂದ ಮೇಲೆ ಕೆಲವು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಬರ್ತಾ ಇದ್ದಾವೆ. ಈವನ್ ರಾವೆ ರಿವರ್ ನಮ್ಮ ಹತ್ರ ಎಷ್ಟು ಕಂಪ್ಲೀಟ್ ಯೂಸ್ ಮಾಡಬೇಕಾಗಿತ್ತೋ ಅದು ಸಹಿತ 100% ಪಾಕಿಸ್ತಾನ್ಗೆ ಹೋಗ್ತಾ ಇದೆ. ಹೌದು ಹೌದು. ಸೊ ಇದನ್ನೆಲ್ಲ ಒಂದೇ ಸಲ ನಾವು ಇಂಪೋಸ್ ಮಾಡಿ ಅವ್ರಿಗೆ ಎಕನಾಮಿಕ್ ಸ್ಯಾನ್ಕ್ಷನ್ ತರ್ತೀವಿ ಅನ್ನೋದು ಭಾಳ ಕಷ್ಟ. ಓಕೆ, ಹಾಗಾದ್ರೆ ಏನು? ಹಾಗಾದ್ರೆ ಇನ್ನೊಂದು ತಿಳ್ಕೊಳ್ಳಿ, ಅಮೆರಿಕನ್ಸು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಂದುವರಿಸಿ. ನಾವು ಫಸ್ಟ್ ಟೆರರಿಸ್ಟ್ಗಳನ್ನ ಅಟ್ಯಾಕ್ ಮಾಡಬೇಕು. ಎಷ್ಟು ಟೆರರಿಸ್ಟ್ ಗ್ರೂಪ್ ಇದೆ ಪಾಕಿಸ್ತಾನಲ್ಲಿ? 2023ರಲ್ಲಿ ಅಮೆರಿಕ ಒಂದು ವರದಿ ಕೊಡುತ್ತೆ, 41 ಗ್ರೂಪ್ಸ್ ಇದೆ ಪಾಕಿಸ್ತಾನಲ್ಲಿ, ಟೆರರಿಸ್ಟ್ ಗ್ರೂಪ್ಸ್. ಇವ್ರಿಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ ಈ ಟೆರರಿಸ್ಟ್ ಗ್ರೂಪ್ಸ್ಗೆ? ಅಂದರೆ ಇವ್ರಿಗೆ ಏನೇ ನೀವು ಸ್ಯಾಂಕ್ಷನ್ ಹಾಕಿದ್ರು ಇವ್ರ ದುಡ್ಡಂತೂ ನಿಲ್ಲಲ್ಲ. ಹವಾಲಾ ಮೂಲಕ ಬರ್ತಾ ಇದೆ. ಕೆಲವು ಫ್ರಂಟ್ ಇಂಡಸ್ಟ್ರೀಸ್ ಅಂತ ಇದೆ, ಅಂದರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ತೋರಿಸ್ತಾರೆ, ಎಲ್ಲ ತೋರಿಸ್ತಾರೆ, ಅಲ್ಲಿಂದ ದುಡ್ಡು ಬರ್ತಾ ಇದೆ. ಬಟ್ ಕಳ್ಳ ಸಾಗಾಣಿಕೆ ಜೊತೆಗೆ ಈ ಮಾದಕ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡೋದು, ಆಮೇಲೆ ದುಷ್ಕೃತ್ಯಗಳು, ಮಾದಕ ದುಷ್ಕೃತ್ಯ ಒಂದು ಎಲ್ಲ ದೇಶಗಳಿಂದ ಇವ್ರ ಫಂಡಿಂಗ್ ಬರ್ತಾ ಇದೆ ನೋಡಿ. ಆಮೇಲೆ ಅಮೆರಿಕನೇ ತಗೊಳ್ಳಿ, ಎಷ್ಟು ಫಂಡಿಂಗ್ ಕೊಟ್ಟಿದ್ದಾರೆ. ಕರೆಕ್ಟ್. ಈಗ ಇತ್ತೀಚೆಗೆ ಫೆಬ್ರವರಿಲಿ ಸಹಿತ $400 ಮಿಲಿಯನ್ ಇವ್ರಿಗೆ ಕೊಟ್ಟಿದ್ದಾರೆ. ಏನಕ್ಕೆ? F-16 ಮೇಂಟೈನ್ ಮಾಡೋಕ್ಕೆ. ಸೊ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಈ ಜನರಲ್ಗಳನ್ನ ನೋಡ್ಕೊಳಕ್ ಹೋಗ್ತಾ ಇದೆ ಈ ದುಡ್ಡುಗಳು. ಆಮೇಲೆ ಹತ್ತತ್ರ $70 ಬಿಲಿಯನ್ ಕೊಡ್ತಾರೆ ಅಮೆರಿಕ ಅವರು 2002 ತನಕ, ಸಂಬರ್ 1990 2002 ತನಕ. ಇಷ್ಟು ದುಡ್ಡುಗಳು ಇವ್ರಿಗೆ ಬೇರೆ ಇಂಟರ್ನ್ಯಾಷನಲ್ ಕಡೆಯಿಂದ ಬರ್ತಾನೆ ಇದೆ ದುಡ್ಡು. ಈ 41 ಟೆರರ್ ಗ್ರೂಪ್ನ ನಾವು ಐಡೆಂಟಿಫೈ ಮಾಡಿ ಮಟ್ಟ ಹಾಕ್ಬೇಕು ಫಸ್ಟ್. ಹೌದು ಹೌದು. ಮಟ್ಟ ಹಾಕದೆ ಹೋದ್ರೆ ಇದು ನಿಜ ನಿಜ ನಿಂತ್ಕೊಳ್ಳಕ್ಕಂತ ಆಗಲ್ಲ. ಕರೆಕ್ಟ್ 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 ಕರೆಕ್ಟ್. ನಾನು ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ. ಅನಂತಕುಮಾರ್, ತಾವು ಮಾತಾಡ್ತಾ ಇದ್ದೀರಿ, ಭಾಳ ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದೀರಿ. ಆಗಲೇ ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಲಿಲ್ಲ. ತಾವು ಹೇಳಿದ್ರಿ ಏನಂದರೆ, ನನಗೆ ನಿವೃತ್ತ ಸೇನಾಧಿಕಾರಿ ಅನ್ಬೇಡಿ ಸರ್, ನಮ್ಮ ರಕ್ತ ಕುದೀತಾ ಇದೆ, ಈಗಲೂ ಕೂಡ ಹೋಗಿ ನಾವು ಸೇವೆ ಮಾಡೋಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಯಾಕಂದರೆ ಸೇನೆಯವರು ವಿಪರೀತ ಬಾಧೆ ಪಟ್ಟಿರ್ತಾರೆ. ದೇಶಕ್ಕೆ ಏನಾದರೂ ಈ ರೀತಿ ಆದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ರಕ್ತ ಕುದೀತಾ ಇರುತ್ತೆ. ನೀವು ಕೂಡ ಸೇನೆಯಲ್ಲಿದ್ದು ಬಂದಿರುವಂಥವ್ರು, ಯಾವ ರೀತಿ ಒಂದು ಪ್ರಿಪ್ರೇಷನ್ ಆಗಿರುತ್ತಲ್ಲಿ ಅಂತ? ಸರ್, ಇವಾಗ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದ್ರೆ ಅವರು ನಮ್ಮ ಅಮಾಯಕರನ್ನ ಅವರು ಕೊಂದಿದ್ದು, ಅವರಿಗೆ ಧೈರ್ಯ ಇದ್ರೆ ಸೇನೆ ಜೊತೆ ಹೊಡೆದಾಡಬೇಕು. ಏನೇ ಇದ್ರು ಅಲ್ಲಿ ಹೋದಂತಹ ಟೂರಿಸ್ಟ್ ಮೇಲೆ ಅವರು ಅಟ್ಯಾಕ್ ಮಾಡಿರೋದ್ರಿಂದ ಇನ್ನೂ ನಮ್ಗೆ ಬ್ಲಡ್ ಕುದ್ದಿದೆ. ನಿಜವಾಗ್ಲೂ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸರಿಯಾದ ಪ್ರತ್ಯುತ್ತರ ಬಂದ್ಬಿಟ್ಟು ನಮ್ಮ ಈಗ ಸೇನೆ ಆಗ್ಲೇ ಆಪರೇಷನ್ ಲಾಂಚ್ ಆಗಿದೆ. ಬೇಕಾದಷ್ಟು ಆಪರೇಷನ್ ಶುರುವಾಗಿದೆ. ಅದರಲ್ಲಿ ಎಲ್ಲಾ ರೀತಿಯ ತಯಾರಿ ನಡೀತಾ ಇದೆ. ಅದು ಪಕ್ಕ 100% ನಾವು ಸಕ್ಸಸ್ ಆಯ್ತು, ಅದನ್ನೇನಿಲ್ಲ. ಹಾಗೆ ಅಲ್ಲಿ ಮೈನ್ ಆಗಿ ಏನಂದ್ರೆ, ನಾವು ಅಲ್ಲಿ ಲೋಕಲ್ ಸಪೋರ್ಟ್ ಇರುವಂತವ್ರನ್ನ ನಿಷ್ಕ್ರಿಯಗೊಳಿಸ್ಬೇಕು, ಸಮಾಧಿ ಕಟ್ಬೇಕು, ಅವ್ರನ್ನ ಸಮಾಧಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಮೈನ್ ಪ್ರಾಬ್ಲಮ್ ಆಗ್ತಾ ಇರೋದೇ ಅಲ್ಲಿ ಲೋಕಲ್ ಸಪೋರ್ಟ್. ಈಗ ನಮ್ಮ ದೇಶದ ಎಲ್ಲ ಸೌಲಭ್ಯಗಳನ್ನ ಅವ್ರು ಪಡ್ಕೊಂಡು ನಮ್ಮ ದೇಶದ ಮೇಲೆ ಇದ್ ಮಾಡ್ತಾ ಇರೋದು, ಅಲ್ಲಿ ಲೋಕಲ್ ಸಪೋರ್ಟ್ ಅನ್ನ ಟೋಟಲಿ ನಿಷ್ಕ್ರಿಯಗೊಳಿಸ್ಬೇಕು. ಅದೇ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಕರೆಕ್ಟ್.